ಕಾಣಿಸ್ತಿದೆಯಾ ನಾನೀಗ? ಶ್ರೀ ಗರುಡಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಕ್ಷಣ ಪ್ರೌಢಶಾಲೆ ಬೆಂಡೆಕೆರೆ. ನಾನು ಈ ದಿನ 9ನೇ ತರಗತಿಯ ಸಮಾಜ ವಿಜ್ಞಾನದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ನಮ್ಮ ಸಂವಿಧಾನ ಅನ್ನುವಂಥ ಪಾಠವನ್ನು ಬಗ್ಗೆ ಇವತ್ತು ಪಾಠವನ್ನು ಮಾಡ್ತಿದ್ದೇನೆ. ಸಂವಿಧಾನ ಮಕ್ಕಳೇ ತಿಳ್ಕೊಂಡಿರ್ಬೋದು, ನಿಮ್ಗಾಗಲೇ ಗೊತ್ತಿದೆ. ಭಾರತ ಸ್ವತಂತ್ರ ನಂತರ 1947 ಆಗಸ್ಟ್ 15 ಸ್ವತಂತ್ರಗೊಂಡು. ಸ್ವತಂತ್ರ ನಂತರ ದೇಶ ಅನೇಕ ರೀತಿಯಾದಂತಹ ಸವಾಲುಗಳನ್ನು ಎದುರಿಸಬೇಕಾದಂತಹ ಸನ್ನಿವೇಶ ಬಂತು. ಅಂತಹ ಸನ್ನಿವೇಶದಲ್ಲಿ ದೇಶದ ಒಂದು ಸಮಗ್ರತೆಯನ್ನ ಕಾಪಾಡುವಂಥದ್ದು, ಪರಕೀಯರ ದಾಳಿಯಿಂದ ದೇಶವನ್ನು ಸಂರಕ್ಷಣೆ ಮಾಡುವಂಥದ್ದು, ಜೊತೆಗೆ ದೇಶದಲ್ಲಿರುವಂತಹ ಸಂಸ್ಥಾನಗಳನ್ನು ವಿಲೀನೀಕರಣ ಮಾಡುವಂತಹ ಪ್ರಕ್ರಿಯೆಯೂ ಸಹ ಪ್ರಾರಂಭ ಆಯಿತು. ಈ ನಿಟ್ಟಿನಲ್ಲಿ ಹರಿದು ಹಂಚಿ ಹೋಗಿದ್ದಂಥ ಅನೇಕ ಭೂಭಾಗಗಳನ್ನ, ರಾಜ್ಯಗಳನ್ನ ಒಂದು ಒಕ್ಕೂಟಕ್ಕೆ ಸೇರಿಸಿ, ರಾಜ್ಯಗಳನ್ನೆಲ್ಲ ಒಂದು ಒಕ್ಕೂಟಕ್ಕೆ ಸೇರಿಸಿ ಏಕೀಕೃತ ಭಾರತವನ್ನಾಗಿ ಮಾಡಿದರು. ಆ ಏಕೀಕೃತ ಭಾರತವನ್ನಾಗಿ ಮಾಡಿದಂತಹ ಒಂದು ಕೀರ್ತಿ ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಸಲ್ಲುತ್ತೆ. ಆದ್ರಿಂದಲೇ ವಲ್ಲಭಾಯ್ ಪಟೇಲ್ ನನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಅಷ್ಟಕ್ಕೆ ಮುಗಿದೋಯ್ತಾ? ಇಲ್ಲ. ಕೂಡಿದ ನಂತರ ದೇಶವನ್ನು ಮುನ್ನಡೆಸಲಿಕ್ಕೆ ತನ್ನದೇ ಆದಂತಹ ಒಂದು ನೀತಿ ನಿಯಮಗಳು, ಕಾನೂನುಗಳು, ಕಾನೂನುಗಳು, ಅವುಗಳನ್ನು ನಡೆಸಲಿಕ್ಕೆ ಬೇಕಾದಂತಹ ಅನೇಕ ವ್ಯವಸ್ಥೆಗಳು, ಅಂಗಗಳು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ದೇಶಕ್ಕೆ ತನ್ನದೇ ಆದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡುವಂತಹ ಒಂದು ಪ್ರಯತ್ನ ಈ ಸಂದರ್ಭದಲ್ಲಿ ನಡೆಯಿತು. ಅಷ್ಟೇ ಅಲ್ಲದೆ ಸಮಸ್ಯೆಗಳನ್ನು ಸಹ ನಾವು ಹೋಗಲಾಡಿಸಬೇಕಾಗಿತ್ತು. ಅವುಗಳಿಗೂ ಸಹ ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಸಿ ಆ ಸಮಸ್ಯೆಗಳನ್ನ ನಿರ್ಮೂಲನೆ ಮಾಡಿ ಅನೇಕ ನಿರಾಶ್ರಿತರು, ಬಡವರು, ನಂತರ ಪಾಕಿಸ್ತಾನದಿಂದ ವಲಸೆ ಬಂದಂಥವರು, ಇಲ್ಲೇ ಇದ್ದಂಥ ಅನೇಕ ವ್ಯವಸ್ಥೆಯ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದಂಥ ಒಂದು ಲೋಪದೋಷಗಳು, ಜಾತಿ ವ್ಯವಸ್ಥೆ, ಅನೇಕ ಸಮಸ್ಯೆಗಳನ್ನ ಎದುರಿಸುವಂತಹ ಒಂದು ವ್ಯವಸ್ಥೆಯನ್ನ ಹೋಗಲಾಡಿಸಿ ಎದುರಿಸುವಂತಹ ಒಂದು ವ್ಯವಸ್ಥೆಯನ್ನ ಅನುಷ್ಠಾನಗೊಳಿಸುವಂತಹ ಒಂದು ಪ್ರಯತ್ನದಲ್ಲಿ ದೇಶದ ನಿಯಮಗಳನ್ನ ರೂಪಿಸಿ ಅವುಗಳನ್ನ ಅನುಷ್ಠಾನಗೊಳಿಸುವಂತಹ ಒಂದು ಕಾರ್ಯಯೋಜನೆ ದೇಶದಲ್ಲಿ ರೂಪಿತವಾಯಿತು. ಆ ರೂಪಿತವಾದಂತಹ ಯೋಜನೆಗೆ ಸಂವಿಧಾನದ ಒಂದು ರೂಪುರೇಷೆ ಆಯಿತು. ಈ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಸಾಕಷ್ಟು ದೇಶಗಳಲ್ಲಿ ಸುತ್ತಾಡಿ ಆ ರಾಷ್ಟ್ರಗಳಲ್ಲಿರುವಂತಹ ಕಾನೂನುಗಳು, ಕಾನೂನು ಸುವ್ಯವಸ್ಥೆಯಲ್ಲಿರುವಂತಹ ಒಂದು ಅಂಶಗಳು, ಅಭಿವೃದ್ಧಿಗೆ ಬೇಕಾದಂತಹ ಒಂದು ಅಂಶಗಳು, ಮಾನವರ ಕಲ್ಯಾಣಕ್ಕೆ ಬೇಕಾದಂತಹ ಅಂಶಗಳು, ಇವುಗಳನ್ನೆಲ್ಲವೂ ಸಹ ಕ್ರೋಢೀಕರಣ ಮಾಡಿಕೊಂಡು ಈ ಒಂದು ಸಂವಿಧಾನದ ರಚನೆಯನ್ನು ಮಾಡುವಂತಹ ಒಂದು ಪ್ರಯತ್ನಕ್ಕೆ ಕೈಯಾಯಿತು. ಆ ನಿಟ್ಟಿನಲ್ಲಿ ಈ ಸಂವಿಧಾನದ ರಚನೆಗೆ ಮೊಟ್ಟ ಮೊದಲನೇದಾಗಿ ಭಾರತದ ಸಂವಿಧಾನ ರಚನಾ ಸಭೆಯನ್ನ ಅನುಷ್ಠಾನಗೊಳಿಸಿದ ಸಭೆಯನ್ನು ಕರೆದರು. ಈ ಸಭೆಯಲ್ಲಿ ಒಂದು ರಾಷ್ಟ್ರದ ಮೂಲಭೂತ ಕಾನೂನುಗಳನ್ನ ಸಂವಿಧಾನ ಅಂತೇಳಿ ಕರೆಯಲಾಗುತ್ತೆ. ಸಂವಿಧಾನವು ಆಡಳಿತ ವ್ಯವಸ್ಥೆಗೆ ಚೌಕಟ್ಟನ್ನು ಒದಗಿಸುವಂತಹ ಕೆಲಸವನ್ನು ಮಾಡುತ್ತೆ. ಸಂವಿಧಾನದ ರಚನೆಗೆ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರು ಅವರ ಸಮಿತಿಯ ಶಿಫಾರಸು ಮತ್ತು 1931ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ನಿರ್ಣಯಗಳು ಇದಕ್ಕೆ ಪ್ರೇರಕವಾದವು. ಹಾಗಾದರೆ ಸಂವಿಧಾನದ ರಚನೆ ಒಳಗೊಂಡಂತಹ ಅಂಶಗಳು, ಅದರಲ್ಲಿ ಯಾರು ಅಧ್ಯಕ್ಷರಾಗಿದ್ರು, ಎರಡು ಸಮಿತಿಯ ಅಧ್ಯಕ್ಷರಾಗಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ, 1931ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ನಿರ್ಣಯದಂತೆ 1931ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ನಿರ್ಣಯದಂತೆ ಸಂವಿಧಾನ ರಚನೆ ಮಾಡಲು ಕ್ಯಾಬಿನೆಟ್ ಆಯೋಗವನ್ನ ಶಿಫಾರಸಿನ ಅನ್ವಯ 1946ರಲ್ಲಿ ಭಾರತೀಯರಿಂದ ಕೂಡಿದಂತಹ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. ಈ ಸಭೆಯಲ್ಲಿ 389 ಜನ ಸದಸ್ಯರಿದ್ದರು. 389 ಜನ ಸದಸ್ಯರನ್ನು ಒಳಗೊಂಡಿತ್ತು. ಭಾರತವು ಎರಡು ಭಾಗಗಳಾಗಿ ಸ್ವತಂತ್ರಗೊಂಡ ನಂತರ, ಒಂದು ಪಾಕಿಸ್ತಾನ ಮತ್ತೊಂದು ಭಾರತ,
ಇದರಲ್ಲಿದ್ದಂತಹ ಸದಸ್ಯರ ಸಂಖ್ಯೆ ಕಡಿಮೆಯಾಗಿ 299 ಸದಸ್ಯರನ್ನ ಒಳಗೊಂಡಿದೆ. ಅಂದ್ರೆ ಇಬ್ಬಾಗದ ನಂತರ ಇದು ಒಟ್ಟು ಸೇರಿ ಪಾಕಿಸ್ತಾನವನ್ನು ಸೇರಿ ಇಬ್ಬಾಗದ ನಂತರ ಸಂಖ್ಯೆ 299ಕ್ಕೆ ಇಳಿಯಿತು. ಮೈಸೂರು ಸಂಸ್ಥಾನದಿಂದ, ಕರ್ನಾಟಕದ ಮೈಸೂರು ಸಂಸ್ಥಾನದಿಂದ 7 ಜನ ಸದಸ್ಯರನ್ನ ಈ ಒಂದು ಸಂವಿಧಾನ ರಚನಾ ಸಭೆಗೆ ನಾಮಕರಣವನ್ನು ಮಾಡಲಾಯಿತು. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಡಿಸೆಂಬರ್ 9, 1946. 9 ಡಿಸೆಂಬರ್ 1946ರಲ್ಲಿ ನಡೆಯಿತು. ಇದೊಂದು ಐತಿಹಾಸಿಕವಾದಂತಹ ಘಟನೆ. ಸಚ್ಚಿದಾನಂದ ಸಿನ್ಹ ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿದ್ದರು. ಡಿಸೆಂಬರ್ 11, 1946ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರನ್ನ ಕಾಯಂ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಾದರು. ನಂತರ ಟಿ ಕೃಷ್ಣಮಾಚಾರಿ ಇವರು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕು. ಸಂವಿಧಾನ ರಚನೆಯಲ್ಲಿ ಅನೇಕರು ಕಾರ್ಯವನ್ನು ನಿರ್ವಹಿಸುವುದನ್ನು ನಾವು ಕಾಣಬಹುದು. ಅವರಲ್ಲಿ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಶ್ರೀ ರಾಜಗೋಪಾಲಾಚಾರಿ, KM ಮುನ್ಷಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಲಾನಿ, ಕರ್ನಾಟಕದವರಾದಂತಹ S ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟೇಕೂರು ಸುಬ್ರಹ್ಮಣ್ಯಂ ಮೊದಲಾದವರು ಇದರಲ್ಲಿ ಪ್ರಮುಖರಾಗಿದ್ದಂಥವರು. ನಂತರ ಕರಡು ರಚನಾ ಸಮಿತಿ. ಕರಡು ರಚನಾ ಸಮಿತಿ ಸಂವಿಧಾನ ರಚನಾ ಸಭೆಯ ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಲು 22 ಸಮಿತಿಗಳನ್ನ ಮತ್ತು 5 ಉಪಸಮಿತಿಗಳನ್ನ ಹೊಂದಿತ್ತು. ಅವುಗಳಲ್ಲಿ ಪ್ರಮುಖವಾದದ್ದು ಕರಡು ಸಮಿತಿ. ಈ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ ಅವರು ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಇವರು ಸಂವಿಧಾನದ ರಚನೆಗೆ ನೀಡಿದ ಕೊಡುಗೆಗಳನ್ನು ಆಧರಿಸಿ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ಹೇಳ್ತಾರೆ. ಕರಡು ಸಮಿತಿಯಲ್ಲಿ ಅಂಬೇಡ್ಕರ್ ಅಷ್ಟೇ ಅಲ್ಲದೆ N ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, TT ಕೃಷ್ಣಮಾಚಾರಿ, ಮೊಹಮ್ಮದ್ ಸಾದುಲ್ಲಾ, C ಮಾಧವರಾವ್ ಇತರ ಸದಸ್ಯರು ಇದ್ದರು. ಸಂವಿಧಾನ ರಚನಾ ಸಭೆಯು ರಚನಾ ಕಾರ್ಯವನ್ನು ಮುಗಿಸಲು 2 ವರ್ಷ 11 ತಿಂಗಳು. ಸಂವಿಧಾನ ರಚನೆಗೆ 2 ವರ್ಷ 11 ತಿಂಗಳು. ಮತ್ತೆ 18 ದಿನಗಳಿಂದ ತೆಗೆದುಕೊಳ್ಳಿ. ರಚನಾ ಸಭೆಯಲ್ಲಿ ಇದ್ದಂತಹ ಸಮಿತಿಗಳು ನಿರಂತರವಾಗಿ ಕೆಲಸವನ್ನು ನಿರ್ವಹಿಸಿ ಅನೇಕ ಸದಸ್ಯರುಗಳು ಮಂಡಿಸಿದ ತಿದ್ದುಪಡಿಗಳ ಮೇಲೆ ಚರ್ಚೆಯನ್ನು ನಡೆಸಲಾಯಿತು. ನಂತರ ಕರಡು ಸಮಿತಿಯನ್ನು ನಡೆಸಲಾಯಿತು. ಬ್ರಿಟಿಷ್ ಸರ್ಕಾರ ಹೊರಡಿಸಿದಂತಹ 1909, 1919 ಮತ್ತು 1935ರ ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆಯ, ಅಮೆರಿಕಾದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಮುಂತಾದವುಗಳನ್ನು ಅಳವಡಿಸಿಕೊಳ್ಳಲು ನಿರ್ಣಯಗಳನ್ನು ಪಾಸ್ ಮಾಡಲಾಯಿತು. ಅಂತಿಮವಾಗಿ ನವೆಂಬರ್ 26, 1949 ಅಂದು ಅಂಗೀಕರಿಸಲ್ಪಟ್ಟಂತಹ ಅಂಗೀಕರಿಸಲ್ಪಟ್ಟು ಜನವರಿ 26, 1950ರಲ್ಲಿ ಇದನ್ನ ಜಾರಿಗೆ ತರಲಾಯಿತು. ಈ ದಿನವನ್ನೇ ನಾವು ಗಣರಾಜ್ಯ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತೇವೆ. ಸಂವಿಧಾನದ ಪ್ರಸ್ತಾವನೆಯನ್ನು ನಾವು ಗಮನಿಸೋಣ. ಪೂರ್ವಪೀಠಿಕೆ ಏನು? ಸಂವಿಧಾನದ ಪೂರ್ವಪೀಠಿಕೆ. ಸಂವಿಧಾನದ ಒಂದು ಮುಖಪುಟವನ್ನ ಕೆಲವು ಪುಸ್ತಕಗಳಲ್ಲಿ ಮುನ್ನೋಡಿ ಪ್ರಸ್ತಾವನೆ ಅಂತ ಹೇಳ್ತೀವಿ. ಈ ಸಂವಿಧಾನದಲ್ಲಿ ನಮ್ಮ ಸಂವಿಧಾನದ
ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ. ಈ ಪ್ರಸ್ತಾವನೆ ಸಂವಿಧಾನದ ಮತ್ತು ಸಂವಿಧಾನ ರಚನಾಕಾರರ ವಿಚಾರಧಾರೆಗಳನ್ನು ಒಳಗೊಂಡಿದೆ. ಇದರಲ್ಲಿ ಸಂವಿಧಾನದ ರೂಪುರೇಷೆ, ಮೌಲ್ಯ, ಸಿದ್ಧಾಂತ ಮತ್ತೆ ಉದ್ದೇಶಗಳ ಸಾರವೇ ಸಂವಿಧಾನದ ಪ್ರಸ್ತಾವನೆ. ಇದು ಜನತೆಯ ಧ್ಯೇಯೋದ್ದೇಶಗಳನ್ನ ನಿರ್ಧರಿಸಿ ಘೋಷಿಸಿಕೊಂಡ ಆದರ್ಶ ಆದಂತ ತತ್ವ. ಈ ಪ್ರಸ್ತಾವನೆಯು ಡಿಸೆಂಬರ್ 13, 1946ರಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ ಧ್ಯೇಯಗಳ ನಿರ್ಣಯ ಆಗಿದ್ದು, ಸಂವಿಧಾನ ರಚನಾ ಸಭೆ ಜನವರಿ 22, 1947ರಂದು ಅಂಗೀಕರಿಸಿತು. ಈ ನಿರ್ಣಯವು ಭಾರತದ ಸ್ವತಂತ್ರ ಗಣರಾಜ್ಯ, ಪ್ರಜೆಗಳ ಪರಮಾಧಿಕಾರ, ಜನತೆಯ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಒದಗಿಸುವುದಾಗಿ ಇದರಲ್ಲಿ ಉಲ್ಲೇಖಿಸಲಾಗಿದೆ. ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ತುಂಬಾ ಅರ್ಥಗರ್ಭಿತವಾಗಿದ್ದು, ಈ ದೇಶದ ರಾಜಕೀಯ ವ್ಯವಸ್ಥೆಯ ಚಿತ್ರಣವನ್ನ ಚಿತ್ರಿಸುತ್ತದೆ. ಸಂವಿಧಾನ ಕೈದೀಪವಾಗಿದೆ. ಇದನ್ನು ಕೆಲವರು ಸಂವಿಧಾನದ ಒಡವೆ ಅಂತ ಬಡಿಸಿದ್ರೆ, KM ಮುನ್ಷಿ ರಾಜಕೀಯ ಜಾತಕ ಅಂತೇಳಿ ಕರೆದಿದ್ದಾರೆ. ಸಂವಿಧಾನದ ಪೂರ್ವ ಪೀಠಿಕೆಯನ್ನ KM ಮುನ್ಷಿರವರು ರಾಜಕೀಯ ಜಾತಕ ಅಂತೇಳಿ ಕರೆದಿದ್ದಾರೆ. ಈ ಪೂರ್ವ ಪೀಠಿಕೆಯಲ್ಲಿ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ರೀತಿ ನಾವು ಉಲ್ಲೇಖವನ್ನು ಕಾಣ್ತೀವಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಪರಮಾಧಿಕಾರದ ಸಮಾಜವಾದಿ, ಈ ಸಮಾಜವಾದಿ ಸರ್ವಧರ್ಮ ಸಮಭಾವನೆ ಅನ್ನುವಂತಹ ಪರಿಕಲ್ಪನೆಯನ್ನ 1976ರ 42ನೇ ತಿದ್ದುಪಡಿಯ ಮೂಲಕ ಇಲ್ಲಿ ಸೇರಿಸಲಾಗಿದೆ. ಸರ್ವಧರ್ಮ ಸಮನ್ವಯ, ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಹಾಗೂ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಹಾಗೂ ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತೆ ಅವಕಾಶ ಹಾಗೂ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನ, ರಾಜ್ಯದ ಏಕತೆಯನ್ನ ಮತ್ತು ಅಖಂಡತೆಯನ್ನು ಮೂಡಿಸುವ, ಎಲ್ಲರಲ್ಲಿಯೂ ಭ್ರಾತೃತ್ವ ಭಾವನೆಯನ್ನ ಬೆಳಗುವಂತೆ ಶ್ರದ್ಧಾಪೂರ್ವಕವಾದ ದೃಢ ಸಂಕಲ್ಪವನ್ನ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ದಿನಾಂಕ 26 ನವೆಂಬರ್ 1945ನೆಯ ದಿನದಂದು ಈ ಮೂಲಕ ಸಂವಿಧಾನವನ್ನ ಅಂಗೀಕರಿಸಿ ಅಧಿನಿಯಮಗೊಳಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಇದು ನಮ್ಮ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ. ಈ ರೀತಿಯಾಗಿ ನಾವು ಈ ಸಂವಿಧಾನವನ್ನ ಪೂರ್ವ ಪೀಠಿಕೆಯನ್ನು ನಾವು ಬರ್ತಿದ್ವಿ. ಇದು ಸಂವಿಧಾನದ ಒಂದು ಜಾತಕ. ಸಂವಿಧಾನದ ಎಲ್ಲ ಅಂಶಗಳನ್ನು ಸಹ ಸಂಕ್ಷಿಪ್ತವಾಗಿ ಈ ಒಂದು ಪೂರ್ವ ಪೀಠಿಕೆಯಲ್ಲಿ ಉಲ್ಲೇಖಿಸಲಾಗಿದೆ. ಭಾರತದ ಪ್ರಜೆಗಳಾದ ನಾವು ಅನ್ನುವಂತಹ ಒಂದು ವಾಕ್ಯವನ್ನು ನಾವು ಸೇರಿಸಿದ್ವಿ. ಅಂದ್ರೆ ಸಂವಿಧಾನ ಯಾವೊಬ್ಬ ವ್ಯಕ್ತಿಯಿಂದ ಅಂಗೀಕರಿಸಲ್ಪಟ್ಟಂತದ್ದಲ್ಲ. ಭಾರತದಲ್ಲಿ ವಾಸ ಮಾಡುವಂತ ದೇಶವಾಸಿಗಳೆಲ್ಲರೂ ಸೇರಿ ಇದನ್ನ ಸರ್ವಸಮ್ಮತವಾಗಿ ಒಪ್ಪಿಗೆಯಿಂದ ಎಲ್ಲರೂ ಸಹ ಇದಕ್ಕೆ ಬದ್ಧರಾಗಿ ಇದರ ಕಾನೂನುಗಳನ್ನು ಪಾಲಿಸ್ತಾ ಇದರ ಮೇಲೆ ನಂಬಿಕೆಯನ್ನಿಟ್ಟು ಗೌರವವನ್ನು ಇಟ್ಟು ನಮಗೆ ನಾವೇ ಇದನ್ನು ನಾವು ಜಾರಿಗೊಳಿಸಿಕೊಂಡಿದ್ದೀವಿ, ನಮಗೋಸ್ಕರ ನಾವು ಇದನ್ನ ಅನುಷ್ಠಾನ ಮಾಡಿಕೊಂಡಿದ್ದೀವಿ ಎನ್ನುವಂತಹ ಧ್ಯೇಯ ವಾಕ್ಯವನ್ನ ಇದು ಹೊಂದಿದೆ. ಭಾರತದ ಸಂವಿಧಾನವು ಭಾರತೀಯರಿಂದಲೇ ರಚಿತಗೊಂಡಿದ್ದು, ಭಾರತದ ಪ್ರಜೆಗಳಾದಂತಹ ನಾವೆಲ್ಲ ಭಾರತೀಯರು ಎನ್ನುವ ಭಾವನೆಯನ್ನು ಹೊಂದಿ ಎಲ್ಲರ ಆಶೋತ್ತರಗಳನ್ನು ಸಹ ಕಾಪಾಡುವುದು ಇದರ ಉದ್ದೇಶ. ಸಾರ್ವಭೌಮ, ಏನಿದು ಸಾರ್ವಭೌಮ ಅನ್ನುವಂಥ ಪದಾರ್ಥ? ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರದೆ ಭಾರತವು ತನ್ನದೇ ಆದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನ, ಆಂತರಿಕ ವ್ಯವಸ್ಥೆಯನ್ನ, ಸರ್ಕಾರಗಳನ್ನ ರಚನೆ ಮಾಡಿಕೊಂಡು ಅದರ ಮೂಲಕ ದೇಶದ ಜನತೆಗೆ ಬೇಕಾದಂತಹ ಒಂದು ಆಡಳಿತವನ್ನು ನೀಡುತ್ತದೆ. ಇದರ ಜೊತೆಗೆ ವಿದೇಶಾಂಗ ನೀತಿ, ಅಲಿಪ್ತ ನೀತಿ, ಯೋಜನಾ ಪದ್ಧತಿಗಳನ್ನು ಅನುಸರಿಸಿ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರವನ್ನು ಪಡೆದಿದೆ. ಇದನ್ನು ಸಾರ್ವಭೌಮತ್ವ ಅಂತ ಕರೀತೀವಿ. ಮತ್ತೆ ಸಮಾಜವಾದ ಅನ್ನುವಂಥ ಪದವನ್ನು ನಾವು ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಉಲ್ಲೇಖಿಸಿದ್ವಿ. ಭಾರತವನ್ನ ಸುಖಿ ರಾಜ್ಯ, ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡುವುದು ಸಂವಿಧಾನದ ಪ್ರಧಾನವಾದಂತಹ ಗುರಿ.
ಸಮಾಜವಾದಿ ತತ್ವಗಳನ್ನು ಪ್ರಜಾಪ್ರಭುತ್ವದ ಮೂಲಕ ಜಾರಿಗೆ ತರಲು ಸಾಧ್ಯ ಎಂಬುದನ್ನು ಪ್ರಸ್ತಾವನೆಯಲ್ಲಿ ಸೂಚಿಸಲಾಗಿದೆ. ಸಮಾಜವಾದ ಎನ್ನುವಂಥ ಪದವನ್ನು 1976ರ 42ನೇ ತಿದ್ದುಪಡಿಯ ಪ್ರಕಾರ ಸಮಾಜವಾದಿ ಎನ್ನುವಂಥ ಪದವನ್ನ ಇದಕ್ಕೆ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸೇರಿಸಲಾಗಿದೆ. ಸಮಾಜವಾದಿ ರಾಷ್ಟ್ರ ನಿರ್ಮಾಣದ ಬುನಾದಿಯಾದ ರಾಜ್ಯ ನಿರ್ದೇಶಾತ್ಮಕ ತತ್ವಗಳು 42ನೇ ತಿದ್ದುಪಡಿಯ ಮೂಲಕ ಅಳವಡಿಸಿಕೊಳ್ಳಲಾಗಿದೆ. ಈ ಮೂಲಕ ಭೂ ಸುಧಾರಣೆ ಮತ್ತು ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮಗಳ ಜಾರಿಗೆ ಇದನ್ನು ತರಲಾಗಿದೆ. ನೆಕ್ಸ್ಟ್, ಜಾತ್ಯತೀತ. ನಾವು ಆಗಲೇ ತಿಳ್ಕೊಂಡಿದ್ವಿ, ಭಾರತಕ್ಕೆ ರಾಷ್ಟ್ರ ಲಾಂಛನ ಇದೆ, ರಾಷ್ಟ್ರ ಭಾಷೆ ಇದೆ, ರಾಷ್ಟ್ರ ಪಕ್ಷಿ ಇದೆ, ರಾಷ್ಟ್ರೀಯ ಪ್ರಾಣಿ ಇದೆ, ಆದರೆ ರಾಷ್ಟ್ರೀಯ ಧರ್ಮ ಆಗಲಿ ಯಾವುದೂ ಇಲ್ಲ. ಯಾಕೆಂತಂದ್ರೆ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಭಾರತ ಒಂದು ರಾಷ್ಟ್ರೀಯ ಇಂತಹ ಒಂದು ದೇಶ ಅಂತೇಳಿ ನಾವು ಗುರುತಿಸಿಲ್ಲ. ಹಿಂದೂಸ್ತಾನ ಅಂತೀವಿ, ಆದರೆ ಭಾರತದಲ್ಲಿ ಬರೀ ಹಿಂದೂ ಧರ್ಮವನ್ನ ರಾಷ್ಟ್ರೀಯ ಧರ್ಮವನ್ನಾಗಿ ಮಾಡಿಲ್ಲ, ಮತ್ತೆ ಯಾವುದೇ ಧರ್ಮವನ್ನು ಸಹ ನಾವು ರಾಷ್ಟ್ರೀಯ ಧರ್ಮವನ್ನಾಗಿ ನಾವು ಘೋಷಿಸಿಲ್ಲ. ಅದರಿಂದ ಇದನ್ನೇ ಜಾತ್ಯತೀತ, ಎಲ್ಲ ಜನಾಂಗದವರು ಸಹ ಭಾರತದಲ್ಲಿ ವಾಸ ಮಾಡ್ತಿದ್ದಾರೆ. ಬೌದ್ಧ, ಜೈನ, ಕ್ರಿಶ್ಚಿಯನ್, ಇಸ್ಲಾಂ, ಪಾರಸಿಕರು, ಹಿಂದೂಗಳು ಎಲ್ಲರೂ ಸಹ ಭಾರತದಲ್ಲಿ ವಾಸ ಮಾಡೋದನ್ನು ನಾವು ಕಾಣ್ತೀವಿ. 42ನೇ ತಿದ್ದುಪಡಿಯ ಮೂಲಕ ಇದನ್ನ ಸೇರಿಸಲಾಗಿದೆ. ಭಾರತದ ಯಾವುದೇ ಮತವನ್ನು ರಾಷ್ಟ್ರೀಯ ಮತವನ್ನು ಆಗಿ ಅಂಗೀಕರಿಸಿಲ್ಲ. ಆದ್ದರಿಂದ ಭಾರತ ಮತ ನಿರಪೇಕ್ಷ ರಾಷ್ಟ್ರವಾಗಿದೆ. ಪ್ರಜೆಗಳಿಗೆ ತಮಗೆ ಬೇಕಾದ ಧರ್ಮವನ್ನ ಮತವನ್ನು ಆಚರಿಸಬಹುದು, ಅನುಸರಿಸಬಹುದು, ಸ್ವತಂತ್ರ ಅನುಸರಿಸುವಂತಹ ಒಂದು ಸ್ವತಂತ್ರವನ್ನ ಪಡೆದಿದ್ದಾರೆ. ಸರ್ವಧರ್ಮ ಸಮನ್ವಯವನ್ನ ಇದರಲ್ಲಿ ಸಾರಲಾಗಿದೆ. ನೆಕ್ಸ್ಟ್, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಪ್ರಜಾಪ್ರಭುತ್ವದಲ್ಲಿದ್ದಂತಹ ಎಲ್ಲರೂ ಸಹ ಸುಖವನ್ನ ಸಾಧಿಸುವ ಜವಾಬ್ದಾರಿ ಸರ್ಕಾರದ್ದಾಗಿರುತ್ತೆ. ರಾಷ್ಟ್ರದ ಸಮಸ್ಯೆಗಳನ್ನ ಚರ್ಚೆಗಳ ಮೂಲಕ ಬಗೆಹರಿಸಿಕೊಳ್ಳಲಾಗಿದೆ. 5 ವರ್ಷಗಳೊಂದಿಗೆ ನಡೆಯುವ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಮುಕ್ತ ಮತದಾನ ಪದ್ಧತಿಯನ್ನ ಅನುಷ್ಠಾನಗೊಳಿಸಿದ್ದು ಪ್ರಜಾಪ್ರಭುತ್ವವನ್ನ ಬಿಂಬಿಸುತ್ತೆ. ಭಾರತದ ರಾಷ್ಟ್ರಪತಿಗಳನ್ನ 5 ವರ್ಷದ ಅವಧಿಗೆ ಚುನಾವಣೆಯ ಮೂಲಕ ಆಯ್ಕೆ ಮಾಡುವುದು ಭಾರತದ ಒಂದು ಗಣರಾಜ್ಯ ವ್ಯವಸ್ಥೆಯ ಪ್ರಮುಖ ಲಕ್ಷಣವನ್ನು ಸೂಚಿಸುತ್ತೆ. ಇಷ್ಟು ಈ ಒಂದು ಪೂರ್ವ ಪೀಠಿಕೆಯಲ್ಲಿ ಉಲ್ಲೇಖಿಸಲಾಗದಂತಹ ಸರ್ವಧರ್ಮ ಸಮನ್ವಯ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ ಅನ್ನುವಂತಹ ಪದಗಳಿಗೆ ವಿವರಣೆ. ನಂತರ ಸಂವಿಧಾನದ ಲಕ್ಷಣಗಳನ್ನು ನಾವು ಗಮನಿಸಬಹುದು. ಯಾವ ಲಕ್ಷಣಗಳನ್ನು ನಮ್ಮ ಸಂವಿಧಾನ ಹೊಂದಿದೆ ಪ್ರಸ್ತಾವನೆ ಮತ್ತು ಈಗ ಸಂವಿಧಾನದ ಲಕ್ಷಣ. ಸಂವಿಧಾನ, ಭಾರತದ ಸಂವಿಧಾನದ ಲಕ್ಷಣಗಳನ್ನು ನಾವು ಗಮನಿಸೋದಾದ್ರೆ, ಭಾರತದ ಸಂವಿಧಾನ ಲಿಖಿತ ಮತ್ತು ಬೃಹತ್ ಸಂವಿಧಾನ. ಲಿಖಿತ ಮತ್ತು ಬೃಹತ್ ಸಂವಿಧಾನ. ನಮ್ಮ ಸಂವಿಧಾನವು ಲಿಖಿತ ರೂಪದಲ್ಲಿದೆ. ಸರ್ಕಾರದ ಅಂಗಗಳಾದಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ರಚನೆ, ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಯ ಲಿಖಿತ ಆಧಾರವಾಗಿದೆ. ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯದ ನಿರ್ದೇಶಕ ತತ್ವಗಳು ಬರವಣಿಗೆಯ ರೂಪದಲ್ಲಿವೆ. ನಮ್ಮ ಸಂವಿಧಾನವು ಮೂಲತಃ 22 ಭಾಗಗಳು, 8 ಅನುಸೂಚಿಗಳು ಮತ್ತು 395 ವಿಧಿಗಳನ್ನು ಹೊಂದಿತ್ತು. ನಂತರದಲ್ಲಿ ಹಲವಾರು ತಿದ್ದುಪಡಿಗಳಿಂದಾಗಿ 25 ಭಾಗಗಳು, 15 ಅನುಸೂಚಿಗಳು ಮತ್ತು 465 ವಿಧಿಗಳನ್ನು ಒಳಗೊಂಡ ಬೃಹತ್ ಸಂವಿಧಾನವಾಗಿ ಹೊರಹೊಮ್ಮಿದೆ. ಎರಡನೇದಾಗಿ ಭಾಗಶಃ ನಮ್ಯ ಮತ್ತು ಭಾಗಶಃ ಅನನ್ಯ. ಯಾವ ದೇಶದ ಸಂವಿಧಾನವನ್ನು ವಿಶೇಷ ವಿಧಾನವನ್ನು ಅನುಸರಿಸದೆ ಸುಲಭವಾಗಿ ತಿದ್ದುಪಡಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಂತಹ ಸರಳ ವಿಧಾನವನ್ನ ನಮ್ಯ ಸಂವಿಧಾನ ಅಂತ ಹೇಳ್ತಾರೆ. ಅದಕ್ಕೆ ವಿರುದ್ಧವಾಗಿ ಯಾವ ಸಂವಿಧಾನದ ತಿದ್ದುಪಡಿ ವಿಶೇಷ ವಿಧಾನವನ್ನು ಒಳಗೊಂಡಿರುತ್ತದೋ ಅದನ್ನು ಅನಮ್ಯ ಅಥವಾ ಕಠಿಣ ಸಂವಿಧಾನ ಅಂತ ಕರಿತೀವಿ. ಭಾರತದ ಸಂವಿಧಾನ ಅತಿ ಸುಲಭವೂ ಆಗಿರದೆ, ಅತಿ ಕಠಿಣವೂ ಆಗಿರದೆ, ಸರಳ ಮತ್ತು
ಕಠಿಣತೆಗಳಿಂದ ಕೂಡಿದಂತಹ ಒಂದು ಸಂವಿಧಾನ. ಇದನ್ನ ತಿದ್ದುಪಡಿಯನ್ನು ಮಾಡುವಂತಹ ವಿಧಾನ ತುಂಬಾ ಸರಳವೂ ಅಲ್ಲ, ತುಂಬಾ ಕ್ಲಿಷ್ಟಕರವೂ ಅಲ್ಲ, ಅದು ನಮ್ಯವೂ ಅಲ್ಲ, ಅನಮ್ಯವೂ ಅಲ್ಲ. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ನಮ್ಮ ಭಾರತದ ತಿದ್ದುಪಡಿ ಮಾಡುವಂಥದ್ದು ಕಂಡುಬರುತ್ತೆ. ನೆಕ್ಸ್ಟ್, ಮೂರನೇದಾಗಿ ಸಂಸದೀಯ ಸರ್ಕಾರ ಪದ್ಧತಿ. ಸಂಸದೀಯ ಸರ್ಕಾರ ಪದ್ಧತಿ. ನಮ್ಮ ಸಂವಿಧಾನವು ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಪ್ರಜೆಗಳಿಂದ ಆಯ್ಕೆಯಾದ ಸಂಸತ್ತು ಪರಮಾಧಿಕಾರವನ್ನು ಹೊಂದಿದೆ. ಕೇಂದ್ರ ರಾಜ್ಯಗಳಲ್ಲಿ ಕಾರ್ಯಾಂಗ ಶಾಸಕಾಂಗದಿಂದ ರಚನೆಯಾಗಿ ಶಾಸಕಾಂಗಕ್ಕೆ ಹೆಚ್ಚು ಹೊಣೆಯಾಗಿರುತ್ತೆ. ಮಂತ್ರಿಮಂಡಲ ಶಾಸಕಾಂಗದ ವಿಶ್ವಾಸವಿರುವವರೆಗೂ ಸಹ ಅಧಿಕಾರದಲ್ಲಿರುತ್ತೆ. ಯಾವಾಗ ಮಂತ್ರಿಮಂಡಲದ ವಿಶ್ವಾಸವನ್ನ ಶಾಸಕಾಂಗದ ವಿಶ್ವಾಸವನ್ನು ಕಳೆದುಕೊಳ್ಳುವ ಮಂತ್ರಿಮಂಡಲ ತಕ್ಷಣ ರಾಜೀನಾಮೆಯನ್ನ ನೀಡಬೇಕಾಗುತ್ತೆ. ಇದು ಸಂಸದೀಯ ಮಾದರಿಯ ಸರ್ಕಾರದ ಒಂದು ಲಕ್ಷಣ. ನಾಲ್ಕನೇದಾಗಿ ಗಣತಂತ್ರ ವ್ಯವಸ್ಥೆ. ಸಂವಿಧಾನವು ಭಾರತವನ್ನು ಗಣತಂತ್ರ ರಾಜ್ಯ ಅಂತ ಹೇಳಿ ಸಾರಿದೆ. ಪ್ರಜೆಗಳಿಂದ ಪರೋಕ್ಷವಾಗಿ ನಿಗದಿತ ಅವಧಿಗಾಗಿ ಆಯ್ಕೆಯಾದ ರಾಷ್ಟ್ರದ ಮುಖ್ಯಸ್ಥರನ್ನು ಹೊಂದಿರುತ್ತದೆ. ಭಾರತದ ರಾಷ್ಟ್ರಪತಿ ದೇಶದ ಸಂವಿಧಾನದ ಮುಖ್ಯಸ್ಥರಾಗಿದ್ದು ಅವರನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಆದ್ದರಿಂದ ಇದು ಗಣರಾಜ್ಯ ಅನ್ನುವಂತಹ ಒಂದು ಲಕ್ಷ್ಯವನ್ನು ಸಹ ಸಂವಿಧಾನದಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್, ಐದನೇದಾಗಿ ಸಂಯುಕ್ತ ಪದ್ಧತಿ. ಭಾರತವು ವಿವಿಧ ಭಾಷೆ, ಜಾತಿ, ಜನಾಂಗ ಮತ್ತೆ ವಿಶಾಲ ಭೂಪ್ರದೇಶವನ್ನು ಹೊಂದಿರುವುದರಿಂದ ಸಂವಿಧಾನ ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಕೇಂದ್ರ ರಾಜ್ಯಗಳಲ್ಲಿ ಅಧಿಕಾರದ ಹಂಚಿಕೆಯಾಗಿದೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿಗಳು ಅಂತೇಳಿ 3 ಪಟ್ಟಿಗಳನ್ನು ಕಾಣುತ್ತೆ. ಇಲ್ಲಿ ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳು, ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳು, ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳನ್ನು ಒಳಗೊಂಡಂತೆ ಅಧಿಕಾರ ವಿಭಜನೆ ಆಗಿದೆ. ಈ ಎರಡೂ ಸರ್ಕಾರಗಳ ನಡುವೆ ಉಂಟಾಗುವ ವಿವಾದಗಳನ್ನು ಬಗೆಹರಿಸಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಅಧಿಕಾರವನ್ನು ನೀಡಲಾಗಿದೆ. ನಂತರ 6ನೇದಾಗಿ ಮೂಲಭೂತ ಹಕ್ಕುಗಳು. ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾದ ಸಂವಿಧಾನದಿಂದ ರಚಿಸಲ್ಪಟ್ಟ ಹಕ್ಕುಗಳೇ ಮೂಲಭೂತ ಹಕ್ಕುಗಳು. ಈ ಹಕ್ಕುಗಳನ್ನ ದೇಶದ ಯಾವುದೇ ಕಾನೂನು ಕ್ರಮಗಳಿಂದಾಗಲಿ, ಕೇಂದ್ರ, ರಾಜ್ಯ ಮತ್ತೆ ಅಧೀನ ಸರ್ಕಾರಗಳಿಂದಾಗಲಿ ಅಥವಾ ಅಧೀನ ಸಂಸ್ಥೆಗಳಿಂದಾಗಲಿ ಕಿತ್ತುಕೊಳ್ಳುವಂತಿಲ್ಲ. ಮೂಲಭೂತ ಹಕ್ಕುಗಳಿಗೆ ಸಂವಿಧಾನಾತ್ಮಕ ಉಲ್ಲಂಘನೆಯಾದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ನೆರವಿಗಾಗಿ ಮೊರೆ ಹೋಗುವುದು. ಇಂತಹ ಮೂಲಭೂತ ಹಕ್ಕುಗಳನ್ನ ಸಂವಿಧಾನದ 3ನೇ ಭಾಗದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ನಂತರ 7ನೇದಾಗಿ ಮೂಲಭೂತ ಕರ್ತವ್ಯಗಳು. ಯಾವ ರೀತಿ ನಮಗೆ ಈ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಸರ್ಕಾರ? ಮೂಲಭೂತ ಹಕ್ಕುಗಳು ಸರ್ಕಾರ ಅಲ್ಲ, ಸಂವಿಧಾನ ನೀಡಿದೆ. 6 ಮೂಲಭೂತ ಹಕ್ಕುಗಳಿವೆ. ಅದೇ ರೀತಿ ವ್ಯಕ್ತಿಯಿಂದ ದೇಶ ಅಥವಾ ಸಂವಿಧಾನ ಕೆಲವೊಂದು ಕರ್ತವ್ಯಗಳನ್ನು ನಿರೀಕ್ಷಿಸುತ್ತೆ. ಇವುಗಳನ್ನೇ ಮೂಲಭೂತ ಕರ್ತವ್ಯಗಳು ಅಂತ ಹೇಳ್ತೀವಿ. ಈ ಮೂಲಭೂತ ಕರ್ತವ್ಯಗಳು ರಾಜ್ಯಕ್ಕೆ ವ್ಯಕ್ತಿ ಏನು ಮಾಡಬೇಕು, ಅವನ ಕರ್ತವ್ಯ ಏನು ಅನ್ನುವುದನ್ನ ಸಂವಿಧಾನದ 4ನೇ ಎ ಭಾಗದಲ್ಲಿ 51ನೇ ಎ ವಿಧಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನ ಅಳವಡಿಸಿಕೊಳ್ಳಲಾಗಿದೆ. ಮೂಲ ಸಂವಿಧಾನವು ಮೂಲಭೂತ ಕರ್ತವ್ಯಗಳನ್ನ ಒಳಗೊಂಡಿರಲಿಲ್ಲ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಕಾಯ್ದೆಯ ಅನ್ವಯ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾಗಿದೆ. 2002ರಲ್ಲಿ ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ 6 ರಿಂದ 14 ವರ್ಷದ ವಯೋಮಿತಿಯಲ್ಲಿನ ಎಲ್ಲಾ ಮಕ್ಕಳಿಗೂ ಪೋಷಕರು ಕಡ್ಡಾಯ ಶಿಕ್ಷಣ ಕೊಡಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ.
ಕಲ್ಪಿಸಿದೆ ಎನ್ನುವಂತಹ 11ನೇ ಕರ್ತವ್ಯವನ್ನ ಇದಕ್ಕೆ ಸೇರ್ಪಡೆ ಮಾಡಿದೆ. ಮತ್ತು ಅತ್ತಿದ್ದು 2002ರಲ್ಲಿ 86ನೇ ತಿದ್ದುಪಡಿಯ ಪ್ರಕಾರ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿಸಬೇಕು ಅನ್ನುವಂತ 11ನೇ ಒಂದು ಅಂಶವನ್ನ ಈ ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿಸಲಾಗಿದೆ. ನೆಕ್ಸ್ಟ್ 8ನೇದು ರಾಜ್ಯ ನಿರ್ದೇಶಕ ತತ್ವಗಳು. ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಿದೆ. ಇವುಗಳಲ್ಲಿ ಇವುಗಳನ್ನ ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇವುಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಬುನಾದಿಯಾಗಿದ್ದು, ಇವುಗಳನ್ನ ಸರ್ಕಾರ ಜಾರಿಗೊಳಿಸಿದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ. ಆದರೂ ಇವು ದೇಶದ ಆಡಳಿತಕ್ಕೆ ಮೂಲ ಬುನಾದಿಯಾಗಿದೆ. ದೇಶದ ಆಡಳಿತದಲ್ಲಿ ಇವುಗಳನ್ನ ಮೂಲಭೂತ ತತ್ವಗಳಿಂದ ಪರಿಗಣಿಸಲಾಗಿದೆ. ನಂತರ 9ನೇದು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ನಮ್ಮ ನ್ಯಾಯಾಂಗವು ಸ್ವತಂತ್ರವಾದ ಮತ್ತು ಏಕೀಕೃತವಾದಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದೆ. ಪ್ರಜೆಗಳು ತಪ್ಪುಗಳನ್ನು ರಕ್ಷಿಸಿ ನಿರ್ಭಯದಿಂದ ಕೆಲಸವನ್ನು ಮಾಡಲಿಕ್ಕೆ ನ್ಯಾಯಾಲಯಗಳು ಅವಕಾಶವನ್ನು ಕಲ್ಪಿಸಿಕೊಟ್ಟಿವೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ನ್ಯಾಯಾಂಗದ ಕಾರ್ಯದಲ್ಲಿ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ. ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆ ಇದ್ದರೂ ಸಹ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಸರ್ವೋಚ್ಚ ನ್ಯಾಯಾಲಯ ಪ್ರಮುಖವಾಗಿದ್ದು, ಅದರ ಅಡಿಯಲ್ಲಿ ಉಚ್ಚ ನ್ಯಾಯಾಲಯಗಳು, ಇತರ ಅಧೀನ ನ್ಯಾಯಾಲಯಗಳು ಕಾರ್ಯವನ್ನು ನಿರ್ವಹಿಸಿವೆ. ನೆಕ್ಸ್ಟ್ 10ನೇದಾಗಿ ಏಕಪೌರತ್ವ. ಭಾರತ ದೇಶದಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬ ಪ್ರಜೆಗೂ ಸಹ ಪೌರತ್ವವನ್ನು ಕೊಟ್ಟಿದ್ದೀವಿ. ಒಂದೇ ಒಂದು ಪೌರತ್ವ. ಇಡೀ ದೇಶಕ್ಕೆ ಸಂಬಂಧಿಸಿದಂತೆ ಏಕಪೌರತ್ವವನ್ನು ಕಲ್ಪಿಸಲಾಗಿದೆ. ಏಕಪೌರತ್ವಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ. ಆದರೆ ಕೆಲವು ದೇಶಗಳಲ್ಲಿ ದ್ವಿಪೌರತ್ವವನ್ನು ಕಾಣ್ತೀವಿ. ಭಾರತದಲ್ಲಿ ದ್ವಿಪೌರತ್ವ ಇಲ್ಲ. ದ್ವಿಪೌರತ್ವ ಅಂದ್ರೆ ದೇಶದ ಪೌರತ್ವ ಒಂದು, ಮತ್ತೊಂದು ರಾಜ್ಯದ ಪೌರತ್ವ. ಆದರೆ ಭಾರತದಲ್ಲಿ ರಾಜ್ಯದ ಪೌರತ್ವ ಇಲ್ಲ. ಇಡೀ ದೇಶಕ್ಕೆ ಸಂಬಂಧಪಟ್ಟಂತೆ ಒಂದೇ ಪೌರತ್ವ, ಭಾರತೀಯ ಪೌರತ್ವ. ಅದನ್ನೇ ಏಕಪೌರತ್ವ ಅಂತ ಕರಿತೀವಿ. ಈ ರೀತಿ ಏಕಪೌರತ್ವಕ್ಕೆ ಅವಕಾಶವನ್ನು ಕಲ್ಪಿಸಿದ್ದು ಇದು ದೇಶದ ಸಮಗ್ರತೆಯನ್ನ ಎತ್ತಿ ಹಿಡಿಯುತ್ತೆ. ನೆಕ್ಸ್ಟ್ 11ನೇದು ವಯಸ್ಕ ಮತದಾನ ಪದ್ಧತಿ. 18 ವರ್ಷ ತುಂಬಿದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸಾರ್ವಜನಿಕ ಚುನಾವಣೆಗಳಲ್ಲಿ ಭಾಗವಹಿಸಿ ತನ್ನ ಮತವನ್ನು ಚಲಾಯಿಸುವುದು. ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇದರ ಅರ್ಥ ಪ್ರಜೆಗಳಿಗೆ ಮತದಾನದ ಹಕ್ಕನ್ನು ನೀಡುವುದರ ಜೊತೆಗೆ ಪರಮಾಧಿಕಾರ ಜನತೆಗೆ ಸೇರಿದೆ. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳ್ವಿಕೆ ಮಾಡುವಂತವರು ಪ್ರಜೆಗಳೇ, ಆಳಿಸಿಕೊಳ್ಳುವಂತವರು ಪ್ರಜೆಗಳೇ ಆಗಿರ್ತಾರೆ. ನೆಕ್ಸ್ಟ್ 12ನೇದಾಗಿ ದ್ವಿಸದನ ಶಾಸಕಾಂಗ. ಭಾರತದ ಶಾಸಕಾಂಗವನ್ನ ಸಂಸತ್ತು ಅಂತ ಹೇಳ್ಬೇಕು. ದ್ವಿಸದನ ಶಾಸಕಾಂಗವನ್ನ ಸಂಸತ್ತು ಅಂತ ಹೇಳ್ಬೇಕು, ಅಥವಾ ಪಾರ್ಲಿಮೆಂಟ್. ಈ ಸಂಸತ್ತು ದ್ವಿಸದನ ಪದ್ಧತಿಯನ್ನು ಒಳಗೊಂಡಿದ್ದು ಕೆಳಮನೆ ಮತ್ತೆ ಮೇಲ್ಮನೆ. ಕೆಳಮನೆ ಲೋಕಸಭೆ, ಮೇಲ್ಮನೆ ರಾಜ್ಯಸಭೆ ಆಗಿದೆ. 13ನೇದಾಗಿ ಪಕ್ಷ ಪದ್ಧತಿ. ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬುನಾದಿ. ಭಾರತದಲ್ಲಿ ಅನೇಕ ರಾಜಕೀಯ ಪಕ್ಷಗಳಿರುವುದರಿಂದ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿದೆ. ಸಾರ್ವತ್ರಿಕ ಚುನಾವಣೆಗಳಲ್ಲಿ ಬಹುಮತ ಯಾವ ಪಕ್ಷ ಪಡೆಯುತ್ತೋ ಆ ಪಕ್ಷ ಆಳುವ ಪಕ್ಷವಾದರೆ, ಕಡಿಮೆ ಮತಗಳನ್ನು ಪಡೆದಂತಹ ಪಕ್ಷ ವಿರೋಧ ಪಕ್ಷಗಳ ಸ್ಥಾನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಮತ್ತೆ ಕರ್ತವ್ಯಗಳು. ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ಅಗತ್ಯವಾದ ಸಾಮಾಜಿಕ ಮತ್ತು ರಾಜಕೀಯ ವಾತಾವರಣವನ್ನೇ ಮೂಲಭೂತ ಹಕ್ಕುಗಳು ಅಂತ ಕರೀತೀವಿ. ಸಮಾಜದಲ್ಲಿ ಮನುಷ್ಯನು ನಾಗರಿಕ ಜೀವನ ನಡೆಸಲು ಮೂಲಭೂತ ಹಕ್ಕುಗಳು ತುಂಬಾ ಅತ್ಯವಶ್ಯಕವಾಗಿವೆ. ಈ ಹಕ್ಕುಗಳು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾಗಿದ್ದು ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ. ಆದರೆ
ಸಂವಿಧಾನದ 44ನೇ ತಿದ್ದುಪಡಿಯಿಂದಾಗಿ ಆಸ್ತಿ ಹಕ್ಕನ್ನು ಇದರಿಂದ ರದ್ದುಪಡಿಸಲಾಗಿದೆ. ಪ್ರಸ್ತುತ 6 ಮೂಲಭೂತ ಹಕ್ಕುಗಳನ್ನು ನಾವು ಕಾಣಬಹುದು. ಸಮಾನತೆಯ ಹಕ್ಕು. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಈ ಹಕ್ಕು ಅಗತ್ಯವಾಗಿದ್ದು, ಶಾಸನಾತ್ಮಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಮಾನತೆಯನ್ನು ಇದು ಕಲ್ಪಿಸಿಕೊಡ್ತಾರೆ. ಕಾನೂನು ಮುಂದೆ ಎಲ್ಲರೂ ಸಮಾನರು, ಕಾನೂನಿಗಿಂತ ಯಾರೂ ಸಹ ಶ್ರೇಷ್ಠರಲ್ಲ. ಪ್ರತಿಯೊಬ್ಬರೂ ಸಹ ರಾಜ್ಯದ ಕಾನೂನಿಗೆ ಬದ್ಧರಾಗಿರಬೇಕು. ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳಗಳು ಆಧಾರದ ಮೇಲೆ ಭೇದ ಭಾವ ಮಾಡಬಾರದು. ಸಾರ್ವಜನಿಕ ಸ್ಥಳಗಳು, ಹೋಟೆಲ್ಗಳು, ಅಂಗಡಿಗಳು, ಮನರಂಜನಾ ಸ್ಥಳಗಳು, ದೇವಾಲಯಗಳು ಮುಂತಾದ ಸ್ಥಳಗಳಿಗೆ ಯಾರೊಬ್ಬರಿಗೂ ಸಹ ಪ್ರವೇಶ ನಿರಾಕರಿಸಬಾರದು. ಸರ್ಕಾರಿ ಉದ್ಯೋಗ ಸೇರಲು ಪ್ರತಿಯೊಬ್ಬರಿಗೂ ಸಹ ಸಮಾನ ಅವಕಾಶವನ್ನು ದೊರಕಿಸಿಕೊಟ್ಟಿದೆ. ಅಸ್ಪೃಶ್ಯತೆಯನ್ನ ಆಚರಿಸಬಾರದು ಅನ್ನುವಂಥದ್ದು ಈ ಒಂದು ಸಮಾನತೆಯ ಹಕ್ಕಿನಲ್ಲಿ ಉಲ್ಲೇಖಿಸಲಾಗಿದೆ. ನೆಕ್ಸ್ಟ್, ಎರಡನೇದು ಸ್ವಾತಂತ್ರ್ಯದ ಹಕ್ಕು. ಮೂಲಭೂತ ಹಕ್ಕುಗಳಲ್ಲಿ ಸ್ವಾತಂತ್ರ್ಯದ ಹಕ್ಕು ಮಹತ್ವದ ಸ್ಥಾನವನ್ನು ಪಡೆದಿದೆ. ಈ ಹಕ್ಕಿನಡಿಯಲ್ಲಿ ವಾಕ್ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ, ಶಸ್ತ್ರರಹಿತ ಶಾಂತಿಯುತವಾಗಿ ಸಭೆ ನಡೆಸುವಂತಹ ಅವಕಾಶ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಂಥದ್ದು, ಭಾರತದ ಯಾವುದೇ ಪ್ರದೇಶದಲ್ಲಿ ಸಂಚರಿಸುವಂಥದ್ದು, ವಾಸಿಸುವಂಥದ್ದು, ಯಾವುದೇ ಒಂದು ಆಸ್ತಿಯನ್ನು ಪಡೆಯುವಂಥದ್ದು, ರಕ್ಷಣೆಯನ್ನು ಪಡೆಯುವಂಥದ್ದು ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಜೊತೆಗೆ ರಕ್ಷಣಾತ್ಮಕ ಹಕ್ಕಾಗಿದ್ದು ಸಕಾರಣವಿಲ್ಲದ ವ್ಯಕ್ತಿಯನ್ನ ಬಂಧಿಸುವಂತಿಲ್ಲ. ರಾಜ್ಯ ಮತ್ತು ಕಾನೂನನ್ನು ಮಾಡುವುದರ ಮೂಲಕ ವ್ಯಕ್ತಿ ಜೀವ ತೆಗೆಯುವ ಅಥವಾ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತಿಲ್ಲ. ಈ ರೀತಿ ಮನುಷ್ಯ ವಾಸ ಮಾಡುವಂತಹ ಪ್ರಜೆಗೆ ವಿಶೇಷವಾದಂತಹ ಒಂದು ಹಕ್ಕನ್ನು ಕೊಟ್ಟಿದ್ದು, ಎಲ್ಲಿ ಬೇಕಾದರೂ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಗುಜರಾತ್ನಿಂದ ಅರುಣಾಚಲ ಪ್ರದೇಶದವರೆಗೆ ಎಲ್ಲಿ ಬೇಕಾದ್ರೂ ಓಡಾಡಬಹುದು, ವಾಸ ಮಾಡಬಹುದು, ಸಂಚರಿಸಬಹುದು, ಆಸ್ತಿಯನ್ನ ಹೊಂದಬಹುದಾದಂತಹ ಒಂದು ಅವಕಾಶನ ಈ ಒಂದು ಮನುಷ್ಯನಿಗೆ ನೀಡಿದೆ. ನೆಕ್ಸ್ಟ್, ಮೂರನೇದಾಗಿ ಶೋಷಣೆಯ ವಿರುದ್ಧದ ಇದು ಶೋಷಣೆ ಎನ್ನುವಂಥದ್ದು ಒಂದು ಸಮಾಜದ ಪಿಡುಗು. ಈ ಪಿಡುಗನ್ನು ನಿರ್ಮೂಲನೆಯನ್ನು ಮಾಡಲು ಶೋಷಣೆಯ ವಿರುದ್ಧದ ಹಕ್ಕನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ರಾಜ್ಯವಾಗಲಿ ಯಾವುದೇ ವ್ಯಕ್ತಿಯಾಗಲಿ ದುರ್ಬಲರನ್ನ, ಬಡವರನ್ನ, ಮಹಿಳೆಯರನ್ನ, ಮಕ್ಕಳನ್ನ ಶೋಷಣೆ ಮಾಡುವಂತಿಲ್ಲ. ದೇವದಾಸ ಪದ್ಧತಿ, ಸತಿಯಾಚರಣೆ, ಅನೈತಿಕ ಚಟುವಟಿಕೆಗಳು, ಬಲವಂತವಾಗಿ ದುಡಿಮೆ ಮಾಡಿಸಿಕೊಳ್ಳುವಂಥದ್ದು ಇವೆಲ್ಲವೂ ಸಹ ಇದರ ಅಡಿಯಲ್ಲಿ ಬರುತ್ತವೆ. ಇಂತಹ ಕೆಲಸಗಳನ್ನೇನಾದ್ರು ಮಾಡಿದ್ರೆ ಅವರೊಂದು ಶಿಕ್ಷಾರ್ಹ ಅಪರಾಧ. ಜೊತೆಗೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕಾರ್ಖಾನೆಗಳಲ್ಲಿ, ಗ್ಯಾರೇಜ್ಗಳಲ್ಲಿ, ಗಣಿಗಳಲ್ಲಿ ಇವರನ್ನ ಕೆಲಸಕ್ಕೆ ನೇಮಿಸಿಕೊಳ್ಳುವಂತಿಲ್ಲ. 4ನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಭಾರತ ಜಾತ್ಯತೀತ ರಾಷ್ಟ್ರ. ಯಾವುದೇ ಧರ್ಮವನ್ನು ಸಹ ರಾಷ್ಟ್ರೀಯ ಧರ್ಮವನ್ನಾಗಿ ಸ್ವೀಕರಿಸಿಲ್ಲ. ಪೌರರು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವ ಯಾವ ಧರ್ಮವನ್ನು ಬೇಕಾದರೂ ಸಹ ಸ್ವೀಕರಿಸಬಹುದು, ಪಾಲಿಸಬಹುದು, ಪ್ರಚಾರ ಮಾಡಬಹುದು. ಜೊತೆಗೆ ಅದನ್ನ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ದೇವಾಲಯಗಳನ್ನು ಕಟ್ಕೊಳ್ಬಹುದು, ದೇವಾಲಯಗಳಿಗೆ ಹೋಗ್ಬೋದು. ಯಾರೂ ಸಹ ನೀವು ಇಂಥ ಧರ್ಮಕ್ಕೆ ಬನ್ನಿ, ಆ ಧರ್ಮಕ್ಕೆ ಹೋಗಿ, ಈ ಧರ್ಮಕ್ಕೆ ಬನ್ನಿ ಅನ್ನುವಂತಹ ಒಂದು ಬಲಾತ್ಕಾರ ಇರುವಂತಿಲ್ಲ. ಧಾರ್ಮಿಕ ಸಂಸ್ಥೆಗಳ ನಿರ್ವಹಣೆಗೆ ತೆರಿಗೆ ಕೊಡಬೇಕೆಂದು ಒತ್ತಾಯಿಸುವಂತಿಲ್ಲ. ಧಾರ್ಮಿಕ ಸಂಸ್ಥೆಗಳು ರಾಜಕೀಯ ಉದ್ದೇಶಗಳಿಗೆ ಬಳಸಿಕೊಳ್ಳುವಂತಿಲ್ಲ. ಇದು ಧಾರ್ಮಿಕ ಸ್ವಾತಂತ್ರ್ಯ. ನಂತರ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ 5ನೇದಾಗಿ ದೇಶದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ಪ್ರಜೆಯೂ ಸಹ ತಮ್ಮದೇ ಆದಂತಹ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ಹೊಂದಿದ್ದಾನೆ. ಇವುಗಳ ರಕ್ಷಣೆಯನ್ನ ಮಾಡುವಂಥದ್ದು ಆಯಾ ರಾಜ್ಯದ್ದಾಗಿದೆ. ಧಾರ್ಮಿಕ ಭಾಷೆ, ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶದಿಂದ ಈ ಹಕ್ಕನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಅಲ್ಪಸಂಖ್ಯಾತರ ಸಂಸ್ಥೆಗಳನ್ನ ಮತ್ತು ರಾಜ್ಯದ ಧನ ಸಹಾಯ ಪಡೆದು ನಡೆಸುವ ವಿದ್ಯಾಸಂಸ್ಥೆಗಳಾಗಲಿ ಯಾರೇ ಆಗಲಿ ಪ್ರವೇಶ ನಿರಾಕರಿಸುವಂತಿಲ್ಲ. ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ವಿದ್ಯಾರ್ಥಿ ಬೇಕಾದರೂ ಸಹ ಹೋಗಿ ಶಿಕ್ಷಣವನ್ನು ಪಡೆಯಬಹುದು. ಧರ್ಮ, ಲಿಂಗ, ಜಾತಿಯ ಆಧಾರದ ಮೇಲೆ ಆತನಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. 6ನೇದಾಗಿ ಸಂವಿಧಾನದ ಪರಿಹಾರದ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸಂವಿಧಾನದ 32ನೇ ವಿಧಿಯಲ್ಲಿ ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸಂವಿಧಾನದಲ್ಲಿ ಇದೊಂದು ವಿಶೇಷ ಲಕ್ಷಣವಾಗಿದೆ. ಆದ್ದರಿಂದ B.R. ಅಂಬೇಡ್ಕರ್ ಈ ಹಕ್ಕನ್ನ ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಅಂತೇಳಿ ಮೂಲಭೂತ ಹಕ್ಕುಗಳಿಗೆ ಯಾವ
ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯವನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರೆಯಲಾಗಿದೆ. ವಿಧಿ 226 ಅನ್ವಯ ಉಚ್ಚ ನ್ಯಾಯಾಲಯಗಳು ಕೂಡ ಹಕ್ಕುಗಳ ರಕ್ಷಣೆಗಾಗಿ ಈ ಕೆಳಕಂಡ ರಿಟ್ಗಳನ್ನ ಹೊರಡಿಸುವ ಅಧಿಕಾರವನ್ನ ಹೊಂದಿರುತ್ತವೆ. ಮೊದಲನೇ ಬಂದಿ ಪ್ರತ್ಯಕ್ಷೀಕರಣ. ಇದು ಸಾರ್ವಜನಿಕರಿಗೆ ಆಗಾದ ಮೂಲಭೂತ ಹಕ್ಕುಗಳಲ್ಲಿ ಚ್ಯುತಿಯುಂಟಾಗಲಿ ಸುಪ್ರೀಂ ಕೋರ್ಟ್ ಆ ಹಕ್ಕುಗಳಿಗೆ ಯಾವ ವ್ಯಕ್ತಿ ಇದರಿಂದ ಶೋಷಿತನಾಗಿದ್ದಾನೆ, ಇದಕ್ಕೆ ಅಡೆತಡೆಯನ್ನು ಉಂಟು ಮಾಡಿದೆ, ಅವರ ವಿರುದ್ಧ ನೀಡುವಂಥದ್ದು. ಮೊದಲನೇದು ಬಂದಿ ಪ್ರತ್ಯಕ್ಷೀಕರಣ. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಅಕ್ರಮವಾಗಿ ಬಂಧಿತವಾದ ವ್ಯಕ್ತಿಯನ್ನ ತನ್ನ ಮುಂದೆ ನಿಗದಿತ ಅವಧಿಯೊಳಗೆ ಹಾಜರುಪಡಿಸುವಂತೆ ನೀಡುವ ಆಜ್ಞೆಯೇ ಬಂದಿ ಪ್ರತ್ಯಕ್ಷೀಕರಣ. ಇದು ವ್ಯಕ್ತಿಯ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಎರಡನೇದು ಪರಮಾದೇಶ. ಇದು ಶಾಸಕಾಂಗ, ಕಾರ್ಯಾಂಗ ಅಥವಾ ಅಧೀನ ಸಂಸ್ಥೆಗಳು ನಿರ್ವಹಿಸಬೇಕಾದ ಕಾರ್ಯಗಳನ್ನು ನಿರ್ವಹಿಸದೇ ಇದ್ದಾಗ ಸಂಬಂಧಪಟ್ಟ ಕಾರ್ಯಗಳನ್ನು ನಿಗದಿತ ಅವಧಿಯೊಳಗೆ ನಿರ್ವಹಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ನೀಡುವ ಆಜ್ಞೆ ಪರಮಾದೇಶವಾಗಿರುತ್ತದೆ. ಈ ಆಜ್ಞೆಯನ್ನ ಖಾಸಗಿ ವ್ಯಕ್ತಿಗಳು, ರಾಜ್ಯಪಾಲರು ಮತ್ತು ರಾಷ್ಟ್ರಾಧ್ಯಕ್ಷರ ವಿರುದ್ಧ ಹೊರಡಿಸಲು ಬರುವುದಿಲ್ಲ. ಮೂರನೇದು ಪ್ರತಿಬಂಧಕಾಜ್ಞೆ. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರದ ವ್ಯಾಪ್ತಿಯನ್ನು ಮೀರಿ ಅಥವಾ ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ತೀರ್ಪನ್ನು ನೀಡಿದರೆ ಉನ್ನತ ನ್ಯಾಯಾಲಯಗಳು ಅಂತಹ ತೀರ್ಪನ್ನ ತಕ್ಷಣ ಸ್ಥಗಿತಗೊಳಿಸುವಂತೆ ನೀಡುವ ಆಜ್ಞೆಗೆ ಪ್ರತಿಬಂಧಕಾಜ್ಞೆ. ಈ ಆಜ್ಞೆಯನ್ನ ಉನ್ನತ ನ್ಯಾಯಾಲಯ, ಅಧೀನ ನ್ಯಾಯಾಲಯಗಳ ವಿರುದ್ಧ ಮಾತ್ರ ಹೊರಡಿಸಬಹುದು. ನಾಲ್ಕನೇದಾಗಿ ಉತ್ಪ್ರೇಕ್ಷಣಾ ಲೇಖ ಅಥವಾ ಸರ್ಟಿಯೋಟರಿ. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಅಥವಾ ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ತೀರ್ಪು ನೀಡಿದಾಗ ಉನ್ನತ ನ್ಯಾಯಾಲಯಗಳು ತೀರ್ಪಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ತನಗೆ ನೀಡುವಂತೆ ಆಜ್ಞೆ ಮಾಡುವುದೇ ಉತ್ಪ್ರೇಕ್ಷಣಾ ಲೇಖವಾಗಿರುತ್ತದೆ. ಅಧಿಕಾರ ಲೇಖ ಅಥವಾ ಹೋಗಾರ. ಸರಿಯಾದ ವ್ಯಕ್ತಿ ಸರಿಯಾದ ಸಾರ್ವಜನಿಕ ಸ್ಥಾನವನ್ನು ಹೊಂದುವಂತೆ ಉನ್ನತ ನ್ಯಾಯಾಲಯ ನೀಡುವ ಆಜ್ಞೆಯೇ ಅಧಿಕಾರ ಲೇಖವಾಗಿದೆ. ಅಕ್ರಮವಾಗಿ ಸಾರ್ವಜನಿಕ ಸ್ಥಾನಗಳನ್ನು ಹೊಂದುವವರ ವಿರುದ್ಧ ಉನ್ನತ ನ್ಯಾಯಾಲಯಗಳು ಆಜ್ಞೆಯನ್ನು ಹೊರಡಿಸುತ್ತವೆ. ಇವು ಸಂವಿಧಾನದ ಪರಿಹಾರಾತ್ಮಕ ಹಕ್ಕುಗಳ ಅಡಿಯಲ್ಲಿ ದೇಶವಾಸಿಗಳಿಗೆ ಅಥವಾ ಸಾರ್ವಜನಿಕರಿಗೆ ರಕ್ಷಣೆಯನ್ನು ಕೊಡಬೇಕು. ರಾಜ್ಯ ಅಥವಾ ಸಂಘ ಸಂಸ್ಥೆ ಅಥವಾ ಸರ್ಕಾರಗಳಿಂದ ಏನಾದರೂ ವ್ಯಕ್ತಿ ಅಥವಾ ಪ್ರಜೆ ಇದರಿಂದ ಶೋಷಣೆಗೊಳಗಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾದಂತಹ ಒಂದು ತೀರ್ಪನ್ನ ಇವು ನೀಡುತ್ತವೆ. ನಂತರ ಶಾಸನೀಯ ಹಕ್ಕುಗಳು. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವ ರೀತಿ ಪ್ರಜೆಗಳಿಗೆ ಕೊಟ್ಟಿದೆಯೋ ಅದೇ ರೀತಿ ಸಂವಿಧಾನವು ಪ್ರಜೆಗಳಿಂದ ಕೆಲವೊಂದು ಕರ್ತವ್ಯಗಳನ್ನು ನಿರೀಕ್ಷಿಸುತ್ತೆ. ಆ ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11 ಇದೆ. ಯಾವ ಮೂಲಭೂತ ಕರ್ತವ್ಯಗಳು ಮತ್ತು ಮೂಲಭೂತ ಹಕ್ಕುಗಳು ಒಂದೇ ನಾಣ್ಯದ ಎರಡು ಮುಖಗಳಿವೆ. ಈ ಮೂಲಭೂತ ಕರ್ತವ್ಯಗಳಿಗೆ ಪ್ರಾಮುಖ್ಯತೆ ಆಗಲಿ ಮೌಲ್ಯ ಆಗಲಿ ಇರುವುದಿಲ್ಲ. ಸಂವಿಧಾನಕ್ಕೆ 1976ರಲ್ಲಿ 42ನೆಯ ತಿದ್ದುಪಡಿಯ ಪ್ರಕಾರ ಸಂವಿಧಾನದ 4A ಭಾಗ 51A ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳಲ್ಲಿ 10+1 ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣ್ತೀವಿ. 11ನೇದು ತಂದೆ ತಾಯಿ ಅಥವಾ ಪೋಷಕರು 6 ವರ್ಷದಿಂದ 14 ವರ್ಷದವರೆಗಿನ ತಮ್ಮ ಮಗುವಿಗೆ ಶಿಕ್ಷಣವನ್ನ ಕಲ್ಪಿಸಿಕೊಡಬೇಕು. ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದು ಈ ಒಂದು 11ನೆಯ
ಮೂಲಭೂತ ಕರ್ತವ್ಯ ಆಗಿದೆ. ಇದರ ಮೊದಲನೇದನ್ನು ನಾವು ನೋಡ್ಕೊಳ್ತೇವೆ. ಮೊದಲನೇದಾಗಿ ನಮ್ಮ ಸಂವಿಧಾನ ಮತ್ತೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು. ಎರಡನೇದು ಸ್ವಾತಂತ್ರ್ಯ ಚಳವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲಿಸುವುದು. ದೇಶದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನು ಕಾಪಾಡುವುದು ಮತ್ತೆ ಸಂರಕ್ಷಿಸುವುದು. ನಂತರ ನಾಲ್ಕನೇದು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆಯನ್ನು ಮಾಡುವಂಥದ್ದು. ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಭಾವನೆಯನ್ನು ಬೆಳೆಸುವಂಥದ್ದು ಮತ್ತು ಮಹಿಳೆಯರ ಗೌರವಕ್ಕೆ ಭಂಗ ತರುವಂತಹ ಆಚರಣೆಗಳನ್ನು ತ್ಯಜಿಸುವಂಥದ್ದು. ಆರನೇದಾಗಿ ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ರಕ್ಷಿಸಬೇಕು. ಏಳನೇದು ದೇಶದಲ್ಲಿರುವಂತಹ ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತೆ ವನ್ಯಮೃಗಗಳು ಸೇರಿದಂತೆ ಪ್ರಕೃತಿಯನ್ನ, ಪರಿಸರವನ್ನ ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು. ಹಾಗೂ ಜೀವಂತ ಪ್ರಾಣಿಗಳಿಗೆ ಅನುಕಂಪವನ್ನು ತೋರಿಸಬೇಕು. ಎಂಟನೇದಾಗಿ ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳನ್ನ ವಿಚಾರಣಾ ಹಾಗೂ ಸುಧಾರಣಾ ಧಾರ್ಮಿಕ ಬೆಳವಣಿಗೆ ಧಾರ್ಮಿಕತೆಯನ್ನು ಬೆಳೆಸಿಕೊಳ್ಬೇಕು. ಒಂಬತ್ತನೇದು ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸಬೇಕು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು. ಹತ್ತನೇದಾಗಿ ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನ ಪ್ರದರ್ಶಿಸಿ ಪ್ರಗತಿಗೆ ಶ್ರಮಿಸಬೇಕು. 11ನೇದು ತಂದೆ ತಾಯಿ ಅಥವಾ ಪೋಷಕರು 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಳ್ಬೇಕು. ಇವು ಮೂಲಭೂತ ಕರ್ತವ್ಯಗಳಾಗಿವೆ. ಇವುಗಳನ್ನು ಪಾಲಿಸಲೇಬೇಕು. ದೇಶಕ್ಕೆ ಯಾವ ರೀತಿ ದೇಶ ಮೂಲಭೂತ ಕರ್ತವ್ಯಗಳನ್ನು ಮನುಷ್ಯನಿಗೆ ಕೊಟ್ಟಿದೆ, ಅದೇ ರೀತಿ ಈ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ದೇಶಕ್ಕೆ ಗೌರವವನ್ನು ಸಮರ್ಪಿಸುವಂಥದ್ದು ಪ್ರತಿಯೊಬ್ಬ ಪ್ರಜೆಯ ಹಕ್ಕಾಗಿದೆ. ನೆಕ್ಸ್ಟ್, ರಾಜ್ಯ ನಿರ್ದೇಶಕ ತತ್ವಗಳು. ಸುಖಿ ರಾಜ್ಯದ ಕಲ್ಪನೆಯಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಸಂವಿಧಾನದ 4ನೇ ಭಾಗದಲ್ಲಿ 36ರಿಂದ 51ನೇ ವಿಧಿಯಲ್ಲಿ ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸಲಾಗಿದೆ. ಈ ತತ್ವಗಳು ರಾಜ್ಯ ನಿರ್ವಹಿಸಬೇಕಾದಂತಹ ಕಾರ್ಯಕ್ರಮಗಳ ಮಾರ್ಗಸೂಚಿ. ನಮ್ಮ ಸಂವಿಧಾನದ ರಚನಾಕಾರರು ಇದನ್ನ ಐರಿಷ್ ಸಂವಿಧಾನದಿಂದ ಪ್ರಭಾವಿತರಾಗಿ ನಮ್ಮ ಸಂವಿಧಾನದಲ್ಲಿಯೂ ಸಹ ಇವುಗಳನ್ನು ಅಳವಡಿಸಿಕೊಂಡಿದ್ದಾರೆ. ರಾಜ್ಯ ನಿರ್ದೇಶಕ ತತ್ವಗಳು ಕೇಂದ್ರ ಮತ್ತು ರಾಜ್ಯಗಳಿಗೆ ನಿರ್ದೇಶನ ಸ್ವರೂಪದಲ್ಲಿದೆ. ಸರ್ಕಾರವು ಪ್ರಜೆಗಳಿಗೆ ಆರ್ಥಿಕ, ಸಾಮಾಜಿಕ, ರಾಜಕೀಯ ನ್ಯಾಯ ದೊರಕಿಸಿಕೊಡುವ ಉದ್ದೇಶ ಹೊಂದಿದೆ. ಆದರೆ ಇವುಗಳು ನೈತಿಕ ತಳಹದಿಯ ಮೇಲೆ ನಿಂತಿದ್ದು ಸರ್ಕಾರ ಇವುಗಳನ್ನು ಕಾರ್ಯಗತಗೊಳಿಸದಿದ್ದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಈ ತತ್ವಗಳನ್ನು ಸಮಾಜವಾದಿ, ಉದಾರವಾದಿ ಮತ್ತು ಗಾಂಧೀಜಿಯವರ ಆದರ್ಶಗಳನ್ನು ಆಧರಿಸಿ ರೂಪುಗೊಂಡಿದೆ. ಯಾವುದೇ ಪಕ್ಷವಾಗಲಿ ವ್ಯಕ್ತಿಯಾಗಲಿ ಅಧಿಕಾರಕ್ಕೆ ಬಂದರೂ ಈ ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡು ಆಡಳಿತ ನಡೆಸಬೇಕು. ಆದ್ದರಿಂದ ಇವುಗಳನ್ನು ಮಾರ್ಗಸೂಚಿ ತತ್ವಗಳೆಂದು ಕರೆಯುತ್ತಾರೆ. ಯಾವುವು? ಮೊದಲನೇದು, ಎಲ್ಲ ಪೌರರಿಗೂ ತಮ್ಮ ಜೀವನೋಪಾಯಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸುವುದು. ಎರಡನೇದು, ಸಮುದಾಯದಲ್ಲಿ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಕೆಲವರ ಜನರ ಸೊತ್ತಾಗಿರದೆ ಸರ್ವರಿಗೂ ವ್ಯಾಪಿಸುವಂತೆ ನೋಡಿಕೊಳ್ಳುವುದು. ಸ್ತ್ರೀ ಮತ್ತು ಪುರುಷರೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು. ವೃದ್ಧರು, ರೋಗಿಗಳಿಗೆ, ದುರ್ಬಲರಿಗೆ, ವರ್ಗದವರಿಗೆ, ಅಸಮರ್ಥರಿಗೆ ಸಹಾಯಧನವನ್ನು ನೀಡುವಂಥದ್ದು. ದೇಶದಾದ್ಯಂತ ಏಕರೂಪದ ನಾಗರಿಕ ಕಾನೂನುಗಳನ್ನು ಜಾರಿಗೆ ತರುವುದು. 6 ವರ್ಷದ ಎಲ್ಲ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಾಲಾ ಪೂರ್ವ ಶಿಕ್ಷಣವನ್ನು ನೀಡುವಂಥದ್ದು. ಐತಿಹಾಸಿಕ ಸ್ಮಾರಕಗಳನ್ನು ಮತ್ತು ಸ್ಥಳಗಳನ್ನು ರಕ್ಷಿಸುವುದು. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. ಅಂತಾರಾಷ್ಟ್ರೀಯ ಶಾಂತಿ, ವಿದೇಶಿ ನೀತಿಯನ್ನ ಪಾಲಿಸುವುದು. ಕಾಪಾಡಿ ವಿಶ್ವಕ್ಕೆ ಕಾನೂನು ಗೌರವ, ಅಂತಾರಾಷ್ಟ್ರೀಯ ಶಾಂತಿಯುತ ವಿದೇಶಿ ನೀತಿಯನ್ನು ಪಾಲಿಸುವುದು ಮತ್ತೆ ಭದ್ರತೆಯನ್ನು ಕಾಪಾಡಿ ವಿಶ್ವ ಕಾನೂನನ್ನು ಗೌರವಿಸುವುದು. ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪಿಸುವುದು. ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು. ಕೃಷಿ ಹಾಗೂ ಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವುದು. ಪಾಲ ನಿಷೇಧವನ್ನು ಜಾರಿಗೆ ತರುವುದು. ವೈಜ್ಞಾನಿಕ ಆಧಾರದ ಮೇಲೆ ಬೇಸಾಯವನ್ನು ಅಭಿವೃದ್ಧಿಗೊಳಿಸುವುದು. ಇವು ರಾಜ್ಯ ನಿರ್ದೇಶಕ ತತ್ವಗಳು ಅತ್ಯಂತ ಪ್ರಮುಖವಾಗಿದ್ದು ಎಲ್ಲರೂ ಸುಖವನ್ನು ಸಾಧಿಸುವುದೇ ಗುರಿಯಾಗಿದೆ. ಮೂಲಭೂತ ಹಕ್ಕು ವ್ಯಕ್ತಿಗೆ ಸಂಬಂಧಪಟ್ಟಂತಹ ರಾಜ್ಯ ನಿರ್ದೇಶಕ ತತ್ವಗಳು ಸಮುದಾಯಕ್ಕೆ ಸಂಬಂಧಿಸಿದ್ದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೇಲಿನ ತತ್ವಗಳ ಜಾರಿಗೆ ತರುವ ಪ್ರಯತ್ನ ಮಾಡುತ್ತವೆ. ಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ತತ್ವಗಳು ದಿಕ್ಸೂಚಿಯಾಗಿದೆ.
ಇಷ್ಟು ಈ 9ನೇ ತರಗತಿಯ ಸಂವಿಧಾನ ಅನ್ನುವಂಥ ಪಾಠ. ಸಂವಿಧಾನದ ರಚನೆ, ಸಂವಿಧಾನದ ಲಕ್ಷಣಗಳು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಾತ್ಮಕ ತತ್ವಗಳು, ಇವುಗಳ ಬಗ್ಗೆ ಇಂದಿನ ದಿನದಲ್ಲಿ ತಿಳ್ಕೊಂಡಿದ್ವಿ.